ಇವತ್ತು ಬಂದ್ಬಿಟ್ಟು ಸಂಡೇ. ಸೊ ಇವತ್ತು ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಆಲ್ರೆಡಿ ಥಂಬ್ನೇಲ್ ನೋಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ. ಎಸ್, ಇವತ್ತು ನನ್ನ ಬರ್ಡೇ. ಸೊ ಯಾವುದೇ ರೀತಿಯ ಪ್ಲಾನಿಂಗ್ಸ್ ಏನಿಲ್ಲ. ಇವತ್ತಿನ ಡೇ ಯಾವ ರೀತಿ ಹೋಗುತ್ತೋ ಹಾಗೆ ನಾನು ವಿಡಿಯೋಸನ್ನು ಮಾಡ್ಕೊಳ್ತಾ ಹೋಗ್ತೇನೆ. ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಹೋಗಿ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸೊ ಇವತ್ತು ಬರ್ಡೇ ಸ್ಪೆಷಲ್ ಅಂತ ಏನಿಲ್ಲ. ಸೊ ಇವತ್ತಿನ ಡೇ ನೋಡುವ ಹೇಗಾಗುತ್ತೆ ಅಂತ. ಸುಮ್ಮನೆ ಕೂಡ ಆಚೆ ಕಡೆ ಹೋಗಿದ್ದಾರೆ, ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು. ಸೊ ಅವ್ರು ಬಂದ ತಕ್ಷಣ ನೋಡಬೇಕು ಏನಂತ ಗೊತ್ತಿಲ್ಲ. ಹಾಗೆಯೇ ಇವತ್ತು ನನಗೆ ಏನೋ ಬೆಳಿಗ್ಗೆಯಿಂದ ಟಿಫನ್ ಸಹ ನನಗೆ ಮಾಡ್ಲಿಕ್ಕೆ ಕೊಡಲಿಲ್ಲ ಅವರು. ಹೊರಗಡೆಯಿಂದಲೇ ನನಗೆ ಬೆಣ್ಣೆ ದೋಸೆ ಇಷ್ಟ ಅಂತ ಹೇಳ್ಬಿಟ್ಟು ಬೆಣ್ಣೆ ದೋಸೆಯನ್ನು ತರಿಸಿದ್ದಾರೆ. ಸೊ ಹಾಗೆಯೇ ಮಧ್ಯಾಹ್ನ ಲಂಚು ಕೂಡ ಆಚೆ ಕಡೆ ಹೋಗಬೇಕು ಏನೋ ಗೊತ್ತಿಲ್ಲ, ನನಗೆ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಬಟ್ ಏನು ಮಾಡಬೇಡ ಅಂತ ಹೇಳಿದ್ದಾರೆ. ನೋಡುವ ಇವತ್ತಿನ ಡೇ ಹೇಗಿರುತ್ತೆ ಅಂತ. ಓಕೆ, ಇವತ್ತು ಬರ್ಡೇ ಇರೋದ್ರಿಂದ ಸುನಿ ನನಗೆ ಬೆಣ್ಣೆ ದೋಸೆಯನ್ನು ತರಿಸಿದ್ದಾರೆ. ಇವತ್ತು ಬೆಳಿಗ್ಗೆ ತಿಂಡಿಯನ್ನು ನಾನೇನು ಮಾಡೋದಿಲ್ಲ. ಸೊ ಇವತ್ತು ಏನು ಮಾಡಬೇಡ ಅಂತ ಹೇಳಿಬಿಟ್ಟು ಅವರೇ ಹೊರಗಡೆಯಿಂದ ನನಗಿಷ್ಟ ಅಂತ ಹೇಳಿಬಿಟ್ಟು ಬೆಣ್ಣೆ ದೋಸೆಯನ್ನು ತರಿಸಿದ್ದಾರೆ. ಇವಾಗ ತಿನ್ಬೇಕು. ನೋಡಿ ನಮ್ಮ ತಂಗಿ ತಂದಿರೋ ಗಿಫ್ಟ್ ಇದೇನು ಗೊತ್ತಾ? ನಾವು ಚಿಕ್ಕವರಿದ್ದಾಗ ತಿಂತಿದ್ವಲ್ಲ, ಎಂತ ಬಿಳಿ ಪೇಡಿ ಅಲ್ಲ, ಹಾಲು ಪೇಡಿ. ಅದು ನನಗೆ ಇಷ್ಟ ಅಂತ ತಗೊಬಂದಿದ್ದಾಳೆ. ಹಾಗೆಯೇ ಇವತ್ತು ಸಂಡೇ ಇರೋದ್ರಿಂದ ನಮ್ಮ ತಂಗಿ ಕೂಡ ಬಂದಿದ್ಲು. ಯಾಕಂದರೆ ಆಫೀಸಿಗೆ ಬೇರೆ ರಜೆ ಇತ್ತು. ಸೊ ಹಾಗೆ ಅವಳು ಕೂಡ ಬಂದಿದ್ಲು. ಹಾಗೆ ನನಗೆ ಇವತ್ತು ಅವಳು ಸಾರಿ ತಂದಿದ್ಲು. ಫಸ್ಟ್ ಟೈಮ್ ಅವಳು ನನಗೆ ಸಾರಿ ತಂದಿರೋದು. ಸೊ ತುಂಬಾ ಚೆನ್ನಾಗಿದೆ, ತುಂಬಾ ಕಂಫರ್ಟೇಬಲ್ ಆಗಿದೆ. ವೈಟ್ ಮತ್ತು ಬ್ಲ್ಯಾಕ್ ಕಲರ್ ಕಾಂಬಿನೇಷನಲ್ಲಿದೆ. ಸೊ ಹಾಗೆ ನನಗೂ ಕೂಡ ತುಂಬಾ ಇಷ್ಟ ಆಯಿತು.
ಹಾಗೆಯೇ ಈ ಸಲ ನನ್ನ ಬರ್ಡೇ ತುಂಬ ಸ್ಪೆಷಲ್ ಆಗಲಿಕ್ಕೆ ಕಾರಣ ನನ್ನ ಮಗಳು ಕೊಟ್ಟಂತಹ ಗಿಫ್ಟ್. ಬಿಕಾಸ್ ಅವಳು ಕೈಯಾರೆ ಅವಳು ಬರೆದು ನನಗೆ ಅದನ್ನು ಕೊಟ್ಟಿದ್ಲು. ಅದರಲ್ಲಿ ಹ್ಯಾಪಿ ಬರ್ಡೇ ಅಮ್ಮ, ಐ ಲವ್ ಯು ಅಮ್ಮ ಅಂತ ಹೇಳಿ ಬರೆದಿದ್ಲು. ಸೊ ಅದನ್ನು ನೋಡಿ ನನಗೆ ತುಂಬಾ ಸರ್ಪ್ರೈಸ್ ಆಯಿತು, ಹಾಗೆ ತುಂಬಾ ಖುಷಿ ಆಯಿತು. ಸೊ ನನ್ನ ಬರ್ಡೇನ ಸ್ಪೆಷಲ್ ಆಗಿ ಮಾಡಿರೋ ನನ್ನ ಮಗಳಿಗೆ, ಹಾಗೆ ನನ್ನ ಹಸ್ಬೆಂಡ್, ಹಾಗೆ ನನ್ನ ಸಿಸ್ಟರ್, ಹಾಗೆ ನನ್ನ ಇಡೀ ಫ್ಯಾಮಿಲಿಗೆ, ನನಗೆ ವಿಶ್ ಮಾಡಿರೋ ನನ್ನ ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಊಟಕ್ಕೆ ರೆಡಿಯಾಗಿ ಊಟಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಮಾಡಿ ನಂತರ ನಾವು ಮಧ್ಯಾಹ್ನ ಲಂಚ್ಗೆ ಆಚೆ ಕಡೆ ಹೋಗಿದ್ವಿ. ನಂತರ ಮನೆಗೆ ಬಂದು ಸಂಜೆ ಕೂಡ ಹೊರಗಡೆ ಹೋಗಿದ್ವಿ. ಸೊ ಇದಾಗಿತ್ತು ನನ್ನ ಒಂದು ಬ್ಯೂಟಿಫುಲ್ ಬರ್ಡೇ ವ್ಲಾಗ್. ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಬಿ ಹ್ಯಾಪಿ, ಬಿ ಪಾಸಿಟಿವ್. ಥ್ಯಾಂಕ್ ಯು.